ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಕಣಿಲೆ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಕಣಿಲೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿ ಬಂದ ನಂತರ ಆ ಕುದಿಸಿದ ನೀರನ್ನು ತೆಗೆದಿದ್ದೇನೆ. ಬೇಯಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಖಾರದ ಹುಡಿ ಹಾಗೆ ಹಸರು ಕಾಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಈರುಳ್ಳಿನೂ ಹಾಕ್ಕೊಂಡಿದ್ದೇನೆ. ಎಲ್ಲ ನೀರು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಒಂದು 4ರಿಂದ 5 ವಿಶಿಲ್ ಕೂಗಿಸಿ ಬೇಯಿಸಿಟ್ಟಿದ್ದೇನೆ ಮೊದಲೇ. ಇವಾಗ ನಾನು ಬಾಣಲೆಗೆ 2 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 4ರಿಂದ 5 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಚಟಪಟ ಅನ್ನಬೇಕು, ಉದ್ದಿನಬೇಳೆ ಹೊಂಬಣ್ಣ ಬರಬೇಕು. ಅದಾದ ನಂತರನೇ ಇವಾಗ ಬೇಯಿಸಿಟ್ಟಂತಹ ಕಣಿಲೆ ಹಾಗೂ ಹಸರು ಬೇಳೆನ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿನ ರುಬ್ಕೊಂಡು ತಂದಿದ್ದೇನೆ ಮಿಕ್ಸಿಲಿ. ಸ್ವಲ್ಪ ಅರಿಶಿನನೂ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿರುತ್ತೆ, ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಸಿಹಿ ಇರಬೇಕು, ಸಿಹಿ ಜಾಸ್ತಿ ಇರಬೇಕು, ಖಾರನೂ ಸಿಹಿನೂ ಹದವಾಗಿ ಬರಬೇಕು. ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅನ್ನನ ಜೊತೆ. ನೋಡಿ, ಇಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಅರಿಶಿನನೂ ಹಾಕಿದ್ದೇನೆ. ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಎಲ್ಲ ಕಣಿಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಒಂದು 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. ಯಾಕಂದರೆ ಅದು ಬೆಚ್ಚಗಾಗಬೇಕು. ಕಾಯಿ ತುರಿ ಹಾಕಿದ್ದು ಬೆಚ್ಚಗಾಗಬೇಕು, ಇಲ್ಲಾಂದರೆ ಬೇಗನೆ ಹಾಳಾಗಿ ಹೋಗುತ್ತೆ ಪಲ್ಯ. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಕಣಿಲೆಗೆ ಹಸರು ಯಾಕೆ ಹಾಕೋದಂದರೆ ಅದು ದೇಹನ ತಂಪು ಮಾಡತ್ತಂತೆ, ಕಣಿಲೆ ಉಷ್ಣ ಅಂತೆ. ಹಾಗಾಗಿ ಹಸರು ಕಾಳನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ಈ ಥರ ಪಲ್ಯ ರೆಡಿ ಇಟ್ಕೊಂಡಿದ್ದೇನೆ. ರುಚಿಯಾದ ಕಣಿಲೆ ಪಲ್ಯ ಅನ್ನೋ ಜೊತೆ ಸವಿಯಲು ಸಿದ್ಧವಾಗಿದೆ.